ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಸೀಕ್ರೆಟ್ ಲವ್ ನೋಟ್ಸ್. ಎಸ್, ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಸೊ ಗೈಸ್, ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಓಕೆ, ಸೊ ಗೈಸ್, ಇಲ್ಲಿ ನಾನು 2 ಫೈಲ್ಗಳನ್ನು ಇಟ್ಟಿದ್ದೀನಿ, A to M ಆ್ಯಂಡ್ N to Z. ಸಪೋಸ್ ನಿಮ್ಮ ಪಾರ್ಟ್ನರ್ ಅವರ ನೇಮ್ ಇನಿಷಿಯಲ್ A to M ಇದ್ದರೆ ಫೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಅವರ ನೇಮ್ N to Z ಇದ್ದರೆ ಫೈಲ್ ನಂಬರ್ 2ನ ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಪರ್ಸ್ನಲ್ ರೀಡಿಂಗ್ ಮುಖಾಂತರ ಅಂದರೆ, ಫಾರ್ ಆ್ಯಕ್ಯುರೇಟ್ ರೀಡಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಯು ಕ್ಯಾನ್ ಟೆಕ್ಸ್ಟ್ ಮೀ ಎನಿ ಟೈಮ್ ಯು ವಾಂಟ್. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹೇ ಫೈಲ್ ನಂಬರ್ 1, ಯಾರು A to Mನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೋಸ್ಕರ ಏನು ಸೀಕ್ರೆಟ್ ಲವ್ ನೋಟ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಮೆಸೇಜ್. ಓಕೆ, ಐ ಫೀಲ್ ಸೋ ಲಾಸ್ಟ್ ವಿತೌಟ್ ಯು ಇನ್ ಮೈ ಲೈಫ್. ಓಕೆ, ಸೊ ಇಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಸೊ ನೀನಿಲ್ಲದೆ ನಾನು ಲಾಸ್ಟ್ ಫೀಲ್ ಆಗ್ತೀನಿ ಅಂತ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ರೀಕನ್ಸಿಲೇಷನ್, ಗಿವ್ ಮಿ ಒನ್ ಚಾನ್ಸ್, ಲೆಟ್ಸ್ ಬಿ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ನೀವು ಸಪ್ರೇಷನಲ್ಲಿದ್ದು ತುಂಬ ದಿನ ಆಯಿತು, ತುಂಬ ತಿಂಗಳುಗಳಾಗಿತ್ತು. ಆ್ಯಂಡ್ ಇನ್ನೊಂದು ಚಾನ್ಸ್ ಬೇಕು ಅಂತ ನಿಮ್ಮ ಪಾರ್ಟ್ನರ್ ಕೇಳ್ತಾ ಇದ್ದಾರೆ. ಸೊ ಗಿವ್ ಮಿ ಒನ್ ಅನದರ್ ಚಾನ್ಸ್ ಅಂತ ಮನಸ್ಸಲ್ಲಿ ಕೇಳ್ತಾ ಇದ್ದಾರೆ. ಬಟ್ ಬಾಯ್ಬಿಟ್ಟು ನಿಮ್ಮ ಹತ್ರ ಕೇಳೋದಕ್ಕೆ ಅವ್ರಿಗೆ ಎಲ್ಲೋ ಒಂದು ಕಡೆ ಧೈರ್ಯ ಸಾಲ್ತಾ ಇಲ್ಲ ಅಂತ ಹೇಳಬಹುದು. ದೇ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ರಿಯೂನಿಯನ್ ಅಂತ ಹೇಳಬಹುದು. ಚಾನ್ಸ್ ಕೇಳ್ತಾ ಇದ್ದಾರೆ ನೋಡಿ. ಮತ್ತೆ ಅವರು ಚೇಂಜ್ ಆಗಿದ್ದಾರೆ, ಅವ್ರು ಜೆನ್ಯೂನ್ ಆಗಿ ಕೇಳ್ತಾ ಇದ್ದಾರೆ ಅಂತ ನಿಮಗೆ ಫೀಲ್ ಆದರೆ ಡೆಫಿನೆಟ್ಲಿ ಒಂದು ಸತಿ ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳ್ತೀನಿ. ಓಕೆ, ಅಗೇನ್, ಹೌ ಆರ್ ಯು, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಯು ಮೇಕ್ ಮೈ ಹಾರ್ಟ್ ಸ್ಮೈಲ್. ಸೊ ಯು ಮೇಕ್ ಮೈ ಹಾರ್ಟ್ ಸ್ಮೈಲ್. ಓಕೆ, ಅವ್ರನ್ನ ಯಾವಾಗಲೂ ನೀವು ನಗಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿದ್ರೆ ಅವ್ರ ಮನಸ್ಸು ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ವಾನ ಹಗ್ ಯು. ಈ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಗೈಸ್, ಅದಕ್ಕೋಸ್ಕರ ಹಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಬಿ ಟುಗೆದರ್. ಓಕೆ, ಯಾವಾಗಲೂ ಜೊತೆಗಿರೋಣ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಪರ್ಸನ್ಗೆ ಲಾಂಗ್ ಡಿಸ್ಟೆನ್ಸಲ್ಲಿ ನೀವಿರಬಹುದು. ಆ್ಯಂಡ್ ನೌ ದೇ ಆರ್ ಥಿಂಕಿಂಗ್ ದಟ್ ಎಸ್, ನನಗೆ ನಾವಿಬ್ಬರು ಜೊತೆಗೆ ಇನ್ನು ಮುಂದೆ ಸ್ವಲ್ಪ ದಿನ ಕಾಲ ಕಳೆಯೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ಬಿಲೀವ್ ಇನ್ ಅಸ್. ಸೊ ನಾನು ಯಾರ ಮೇಲೂ ಬಿಲೀವ್ ಮಾಡಲ್ಲ, ಜಸ್ಟ್ ನಮ್ಮಿಬ್ಬರ ಮೇಲೆ ನಾವು ಬಿಲೀವ್ ಮಾಡೋಣ. ನಾನು ನಮ್ಮಿಬ್ಬರ ಮೇಲೆ ಬಿಲೀವ್ ಮಾಡ್ತೀನಿ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ನ ನಮ್ಮಿಬ್ಬರ ಮೇಲೆ ನಿಂತಿರೋದು. ನಾವು ಹೇಗೆ ಇದನ್ನು ತೊಗೊಂಡು ಹೋಗ್ತೀವಿ, ಯಾವ ರೀತಿ ನಾವು ಇದ್ರ ಮೇಲೆ ವರ್ಕ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ರಿಲೇಷನ್ಶಿಪ್ ನಿಲ್ಲುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮೇಲೆ ನಾನು ನಂಬ್ತೀನಿ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಡ್ರೀಮ್ ಗರ್ಲ್, ವೈಸ್ ವರ್ಷ ತೊಗೊಳ್ಳಿ, ಡ್ರೀಮ್ ಬಾಯ್, ಡ್ರೀಮ್ ಗರ್ಲ್ ಅಂತ ತೊಗೊಳ್ಳಿ. ಸೊ ನೀವು ಅವರ ಡ್ರೀಮ್ ಗರ್ಲ್ ಅಂತ ಹೇಳ್ತಾ ಇದ್ದಾರೆ ಅಥವಾ ಡ್ರೀಮ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್, ಐ ಹೇಟ್ ಮೈ ಲೈಫ್. ಓಕೆ, ಎಲ್ಲೋ ಒಂದು ಕಡೆ ಈ ಪರ್ಸನ್ ತುಂಬಾ ಡಿಸ್ಟರ್ಬ್ಡ್ ಆಗಿರಬಹುದು ಅಥವಾ ಡಿಪ್ರೆಸ್ಡ್ ಆಗಿರಬಹುದು. ಬಹುಶಃ ನಿಮ್ಮ ಜೊತೆ ಮಾತುಕತೆ ಇಲ್ಲದೇ ಅವ್ರ ಮೈಂಡು ಡಿಸ್ಟ್ರಾಕ್ಷನ್ಸ್ ಆಗಿರ್ಬೋದು. ಅದಕ್ಕೋಸ್ಕರ ಯಾವುದೂ ಸರಿ ಇಲ್ಲ ಲೈಫಲ್ಲಿ. ಬಹುಶಃ ಅವ್ರ ಲೈಫಲ್ಲಿ ನೀವೇ ಇದ್ದರೆ ಎಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನೀವಿಲ್ಲ ಅಂದರೆ ನನ್ನ ಲೈಫ್ ಏನೂ ಇಲ್ಲ, ಅದಕ್ಕೋಸ್ಕರ ಅವರು ಹೇಟ್ ಫೀಲ್ ಮಾಡ್ತಾ ಇದ್ದಾರೆ. ಯು ಆರ್ ಪರ್ಫೆಕ್ಟ್ ಜಸ್ಟ್ ದ ವೇ ಯು ಆರ್. ಸೊ ನೀನು ಹೇಗಿದೆಯಾ ಹಾಗೆ ಪರ್ಫೆಕ್ಟ್ ಆಗಿದೆಯಾ ಅಂತ ನಿಮ್ಮ ಪಾರ್ಟ್ನರ್ ನಿಮಗೆ ಹೇಳ್ತಾ ಇದ್ದಾರೆ. ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ಓಕೆ, ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ. ಸೊ ದಟ್ ನಿಮ್ಮ ಒಂದು ಸಿಚುವೇಶನ್ಸ್ ಹೇಗಿದೆ, ಏನಿದೆ ಅವರ ಮುಖಾಂತರ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಐ ಲವ್ ಯು ಅನ್ಕಂಡೀಷ್ನಲಿ. ಸೊ ಅನ್ಕಂಡೀಷ್ನಲ್ ಆಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಟ್ರಸ್ಟ್ ಮೀ, ಯು ಆರ್ ಮೈ ಕಿಂಗ್ ಆರ್ ಕ್ವೀನ್. ಓಕೆ, ಸೊ ಕಿಂಗ್ ಅಂತ ಹೇಳ್ತಾ ಇದ್ದಾರೆ, ವೈಸ್ ವರ್ಸ ತೊಗೊಳ್ಳಿ, ಕ್ವೀನ್ ಅಂತ ತೊಗೊಳ್ಳಿ. ಸೊ ಅವರು ನಿಮ್ಮನ್ನು ರಾಜನ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಥವಾ ರಾಣಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಅವರ ಲೈಫಲ್ಲಿ ಒಂದು ಪ್ರಿನ್ಸಸ್ ಆ್ಯಂಡ್ ಯು ಆರ್ ಲೈಕ್ ಕಿಂಗ್, ಕ್ವೀನ್, ಸಮಥಿಂಗ್. ಯು ಆರ್ ಸಮ್
ರಾಣಿ ವೈಬ್ಸ್ನ ಕೊಡ್ತಾ ಇದ್ದಾರೆ, ರಾಜನ ವೈಬ್ಸ್ನ ಕೊಡ್ತಾ ಇದ್ದಾರೆ. ಸೊ ಒಂದು ಇದರಲ್ಲಿ ಇಟ್ಕೊಂಡಿದ್ದಾರೆ ಅವರು ನಿಮ್ಮನ್ನ ಅಂತ ಹೇಳಬಹುದು. ಓವರ್ ಆಲ್ ದ ರೀಡಿಂಗ್ ಈ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಪರ್ಚುನಿಟಿ ಬೇಕು ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಅಂತ ಹೇಳ್ತಾರೆ. ಸಮ್ ಕೈಂಡ್ ಆಫ್ ಲವ್ ಇದೆ ಆ್ಯಂಡ್ ಕೆಲವೊಂದು ಮನಸ್ತಾಪಗಳು ಇದೆ, ಕೆಲವೊಂದು ಇಗ್ನೋರೆನ್ಸ್ ಇದೆ. ಬಟ್ ಸ್ಟಿಲ್ ಸಪ್ರೇಷನ್ನಲ್ಲೂ ಕೂಡ ಮಿಸ್ಸಿಂಗ್ ಇದೆ, ಬೇಕು ಅಂತ ಇದೆ. ಸಮ್ ಲೈಕ್ ಎಸ್ ಐ ವಾಂಟ್ ದಿಸ್ ಪರ್ಸನ್ ಅನ್ನೋ ಒಂದು ಥಾಟ್ ಕೂಡ ಇದೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪೈಲ್ ನಂಬರ್ 2, ಯಾರೆಲ್ಲ N to Z ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪಾರ್ಟ್ನರ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಏನು ಅಂತ ನೋಡೋಣ. ಓಕೆ, ಯು ವಿಲ್ ಬಿ ಆಲ್ವೇಸ್ ಇನ್ ಮೆಮರೀಸ್. ನೀನು ಯಾವಾಗಲೂ ನನ್ನ ನೆನಪಲ್ಲೇ ಇರ್ತೀಯ. ಐ ಪ್ರಿಟೆಂಡ್ ನಾಟ್ ಟು ಲವ್ ಯು ಬಟ್ ಐ ಡಿಡ್ ಆ್ಯಂಡ್ ಐ ಸ್ಟಿಲ್ ಡೂ. ಸೊ ಎಲ್ಲೋ ಒಂದು ಕಡೆ ಇವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಬಟ್ ಸ್ಟಿಲ್ ಫೀಲಿಂಗ್ಸ್ ಇಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್. ನಿನಗೆ ಒಂದು ಒಳ್ಳೆ ಸ್ಮೈಲ್ ಇದೆ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ. ಗುಡ್. ಐ ವಿಲ್ ಕಮ್ ಬ್ಯಾಕ್ ವೆನ್ ಐ ಆಮ್ ರೆಡಿ. ಸೊ ನಾನು ವಾಪಸ್ ಬರ್ತೀನಿ ಯಾವಾಗ ನಾನು ರೆಡಿ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಮೀ ರೀಡ್ ಆಲ್ notes and I'll explain you later. I'm just not mature enough for a love so deep. ಸೊ ನನಗೆ ಇಷ್ಟೊಂದು ಮ್ಯಾಚುರಿಟಿ ಇಲ್ಲ, ಇನ್ನೂ ಒಂದು ತಿಳುವಳಿಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸಮಥಿಂಗ್ ನಾವು ನೀವೇನಾದರೂ ಮ್ಯಾರೇಜ್ ಕಮಿಟ್ಮೆಂಟ್ ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀರಾ, ಕಮಿಟ್ಮೆಂಟ್ ರಿಲೇಟೆಡ್ ಅವ್ರಿಗೆ ಏನಾದರೂ ಒಂದು ಪ್ರೆಷರ್ ಹಾಕ್ತಾ ಇದ್ದರೆ ಅವ್ರು ಹೇಳ್ತಾ ಇದ್ದಾರೆ ನನಗಿನ್ನೂ ಅಷ್ಟೊಂದು ಮ್ಯಾಚುರಿಟಿ ಇಲ್ಲ ಆ್ಯಂಡ್ ಇನ್ನೂ ಕೆಲವೊಂದು ಕೆಲಸಗಳು ಬಾಕಿ ಇದೆ, ಕೆಲವೊಂದು ಕೆಲಸಗಳನ್ನ ನಾನು ಮಾಡಬೇಕಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೆವರ್ ಫರ್ಗೆಟ್ ಹೌ ಸ್ಪೆಷಲ್ ಯು ಆರ್ ಟು ಮೀ. ಸೊ ಯಾವತ್ತೂ ನನಗೆ ಮರೆಯೋದಕ್ಕೆ ಹೋಗಬೇಡ, ನೀನು ನನಗೆ ಎಷ್ಟು ಸ್ಪೆಷಲ್ ಆಗಿದೆಯಾ ಅಂತ. ಎಲ್ಲೋ ಒಂದು ಕಡೆ ನೀವು ಕೇಳ್ತಾ ಇರಬಹುದು ದಟ್ ನನ್ನನ್ನು ಪ್ರೀತಿಸ್ತೀಯಾ ಇಲ್ಲ, ಕಮಿಟ್ಮೆಂಟ್ ಕೊಡ್ತೀಯಾ ಇಲ್ಲ, ಡೌಟ್ಫುಲ್ಲಾಗಿ ನೀವೇನಾದರೂ ನಿಮ್ಮ ಪರ್ಸನ್ನ ನೋಡ್ತಾ ಇದ್ದರೆ ಸೊ ದಟ್ ಮರೆಯೋದಕ್ಕೆ ಹೋಗಬೇಡ, ನನಗೆ ಎಷ್ಟು ಸ್ಪೆಷಲ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿ ಆರ್ ಪರ್ಫೆಕ್ಟ್ ಮ್ಯಾಚ್. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ನಿಮ್ಮ ಜೊತೆಗೆ ಮದುವೆ ಆಗಬೇಕು ಅಥವಾ ಕಮಿಟ್ಮೆಂಟ್ ಕೊಡಲೇಬೇಕು ಅನ್ನೋದು ಕೂಡ ಇದೆ. ಬಟ್ ಪರಿಸ್ಥಿತಿಗಳು ಅವ್ರನ್ನ ಬಿಡ್ತಾ ಇಲ್ಲ ಅಂತ ಹೇಳಬಹುದು. ಐ ಫೀಲ್ ಸೋ ಸೇಫ್ ವಿತ್ ಯು. ಓಕೆ, ನಿಮ್ಮ ಜೊತೆಗಿದ್ದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಸೇಫ್ ಫೀಲ್ ಮಾಡ್ತಾರೆ. ಐ ಆಮ್ ಟಯರ್ಡ್, ಐ ಹ್ಯಾವ್ ಬೀನ್ ಫೈಟಿಂಗ್ ಅ ಬ್ಯಾಟಲ್ ಐ ಕಾಂಟ್ ವಿನ್. ಸೊ ನಾನು ಟಯರ್ಡ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದಟ್ ಎಲ್ಲನೂ ಅವ್ರ ಫ್ಯಾಮಿಲಿಯಲ್ಲೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ ಅಥವಾ ಸ್ಟ್ರಗಲ್ಸ್ ನಡೀತಾ ಇದೆ, ಅದಕ್ಕೋಸ್ಕರ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರ ಒಂದು ಸಿಚುವೇಶನ್ನ ನೀವೇ ಅರ್ಥ ಮಾಡ್ಕೊಂಡು ಅವ್ರಿಗೆ ಮೋಟಿವೇಟ್ ಮಾಡಲಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು. ಐ ಕೀಪ್ ಲುಕಿಂಗ್ ಎಟ್ ಯುವರ್ ಪಿಕ್ಚರ್ಸ್. ಓಕೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ನಿಮ್ಮ ಫೋಟೋಸ್ನ, ಅವರ ಜೊತೆಗೆ ಕಳೆದಂತಹ ದಿನಗಳನ್ನ ನೆನಪಿಸ್ಕೊಳ್ತಾ ಅವ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಟು ಹ್ಯಾವ್ ಯು ಇನ್ ಮೈ ಲೈಫ್. ಆ್ಯಂಡ್ ಈ ಪರ್ಸನ್ ನೀವು ಅವ್ರ ಲೈಫಲ್ಲಿ ಇರೋದಕ್ಕೂ ಕೂಡ ಥ್ಯಾಂಕ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ವಾಟ್ ಐ ಫೀಲ್ ಫಾರ್ ಯು ಈಸ್ ಸೋ ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಓಕೆ, ಸೊ ಎಲ್ಲೋ ಒಂದು ಕಡೆ ಎಲ್ಲ ನೋಟ್ಸ್ನ ನೋಡ್ತಾ ಇದ್ದರೆ ದಟ್ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ ಹೇಳಬಹುದು. ಜೆನ್ಯೂನ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಯಾವುದೇ ರೀತಿ ಟೈಮ್ ಪಾಸ್ ಆಗಿರಬಹುದು, ಚೀಟ್ ಮಾಡಬೇಕು ಅನ್ನೋದಾಗಿರ್ಬೋದು, ಯಾವುದೇ ರೀತಿ ಇಲ್ಲ ಈ ಪರ್ಸನ್ಗೆ. ಸ್ಟಿಲ್ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಅವ್ರಿಗೆ ಇರೋಕ್ಕಾಗ್ತಾ ಇಲ್ಲ ಕರೆಂಟ್ಲಿ, ಬಿಕಾಸ್ ಅವರ ಒಂದು ಸಿಚುವೇಶನ್ಸ್ ಆಗಿರಬಹುದು ಎಲ್ಲವೂ ತುಂಬಾ ಸಮಥಿಂಗ್ ದೇ ಆರ್ ಗೋಯಿಂಗ್ ಥ್ರೂ ಅಂತ ಹೇಳಬಹುದು. ಬಹುಶಃ ಅದೇನು ಅಂತ ನಿಮಗೂ ಸಹ ಗೊತ್ತಿರಬಹುದು. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಆ್ಯಂಡ್ ಕಮಿಟ್ಮೆಂಟ್ ಕೊಡಬೇಕು ಅಂತಲೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಡೇಸ್ ಅಂತ ಹೇಳ್ತೀನಿ. ಜಾಸ್ತಿ ಪ್ರೆಷರ್ ಕೊಡಬೇಡಿ, ಜಾಸ್ತಿ ಪೀಡಿಸ್ಬೇಡಿ ಅಂತ ಹೇಳ್ತೀನಿ. ಯಾವಾಗ ಸಿಗ್ತೀಯಾ, ಯಾವಾಗ ಮಾತಾಡ್ತೀಯಾ, ಹಾಗೆ ಹೀಗೆ ಅಂತ. ಜಸ್ಟ್ ಈ ಪರ್ಸನ್ಗೆ
ಸಮಥಿಂಗ್ ದೇ ಆರ್ ಫೀಲಿಂಗ್ ಲೈಕ್ ಕೆರಿಯರಲ್ಲಿ ಸೆಟಲ್ ಮಾಡ್ಕೋಬೇಕು, ಎಲ್ಲನೂ ಸಾರ್ಟ್ ಔಟ್ ಮಾಡ್ಕೋಬೇಕು. ಫ್ಯಾಮಿಲಿ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಏನಿದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ವೇಟ್ ಫಾರ್ ದಟ್ ಮೂಮೆಂಟ್ ಅಂತ ಹೇಳ್ತೀನಿ. ಅರ್ಥ ಮಾಡಿಕೊಂಡು ಕಾಯಿರಿ. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಜೊತೆಗೆ ಮತ್ತೆ ಸಪೋಸ್ ನಿಮ್ದೇನಾದರೂ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದ್ದರೆ ಡೆಫಿನೆಟ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳ್ಬಹುದು. ಓವರ್ ಆಲ್ ದ ರೀಡಿಂಗ್ ಈಸ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಟ್ರೂ ಲವ್ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇದೆ ಎನರ್ಜಿ. ದಟ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಳ್ಳೆ ಭಾವನೆಗಳಿದೆ. ಫೀಲ್ಸ್ ಲೈಕ್ ವೆರಿ ಸೋಲ್ ಟು ಸೋಲ್, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಅಂತ ಹೇಳ್ಬಹುದು. ಆ ರೀತಿ ಎನರ್ಜೀಸ್ ಇದೆ. ಡೆಫಿನೆಟ್ಲಿ ಈ ಪರ್ಸನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಅವ್ರ ಜೊತೆಗೆ ಕೈ ಜೋಡಿಸಿ ಅಂತ ಹೇಳ್ತೀನಿ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.